ಉಪೇಂದ್ರ ಸರ್ ಅವರು ನಾಯಕನಾಗಲಿಕ್ಕೆ ಹೊರಡಲಿಲ್ಲ, ಜನಗಳನ್ನೇ ಅವರ ಊರಿನಲ್ಲಿ ನಾಯಕನನ್ನು ಮಾಡೋದಕ್ಕೆ ಬೇಕಾಗಿ ಇವತ್ತಿಷ್ಟೆಲ್ಲ ಟಾಕ್ ಕೊಡ್ತಾ ಇದ್ದಾರೆ. ಅದು ಏನಂದ್ರೆ ನಾವಿಂಗ್ ನಾಯಕರಾಗೋದು ಅನ್ನೋಷ್ಟು ಇದಾಗ್ಬಿಟ್ಟಿದೆ ಇವಾಗ. ಏನಂದ್ರೆ ನಾನು ಹಿಂಗ್ ಸರ್ ನಾಯಕ ಆಗಲಿ ಅಲ್ಲಪ್ಪ, ನೀವೇ ನಾಯಕರು. ಆ್ಯಕ್ಚುಲಿ ಡೆಮಾಕ್ರಸಿ ಅಂದರೆ ಪ್ರಜಾಪ್ರಭುತ್ವ ಅಂದರೆ ನೀವು ಪ್ರಜೆಗಳೇ ಪ್ರಭುಗಳು. ದಯವಿಟ್ಟು ಉನ್ನತ ಸ್ಥಾನ ನನ್ನ ಕೂರಿಸೋದು ಫಸ್ಟ್ ಬದಲಾಯಿಸೋಣ. ನನ್ನ ಆಸೆ ಇರೋದು ವೋಟರ್ಸು ಉನ್ನತ ಸ್ಥಾನದಲ್ಲಿ ಕುತ್ಕೊಬೇಕು. ಈ ಒಂದು ಪ್ರಪಂಚಕ್ಕೆ ನಾವು ಮಾದರಿಯಾಗಿ ತೋರಿಸ್ಬೇಕು. ಇಲ್ಲಿ ಯಾರನ್ನೂ ನಾವು ಗೆಲ್ಲಿಸ್ತಾ ಇಲ್ಲ, ವೋಟರ್ಸ್ ಗೆಲ್ತಾ ಇದ್ದೀವಿ ಅಂತ ನಾವು ಪ್ರಪಂಚಕ್ಕೆ ತೋರಿಸ್ಬೇಕು. ನಿಮ್ಮ ಪ್ರಕಾರ ಈ ಉಚಿತ ಭಾಗ್ಯಗಳನ್ನೆಲ್ಲ ಪ್ರಾದೇಶಿಕ ಪಕ್ಷಗಳು ಅಥವಾ ಯಾವುದೇ ಅದನ್ನೆಲ್ಲ ಕೊಟ್ಟು ಅದರ ಮೂಲಕ ವೋಟ್ ಪಡ್ಕೊಳ್ಳೋದೆಲ್ಲ ಎಷ್ಟು ಕರೆಕ್ಟ್, ಅಥವಾ ಅದಕ್ಕೋಸ್ಕರ ವೋಟ್ ಹಾಕೋದೆಲ್ಲ? ಇವತ್ತು ಜನಗಳನ್ನು ತಲುಪೋದಕ್ಕೆ ಅವರ ಹತ್ರ ನಾವು ಹೋಗಬೇಕಾಗಿಲ್ಲ, ಜನರನ್ನು ತಲುಪೋದಕ್ಕಿರುವಂಥ ವೇದಿಕೆಯನ್ನು ನಾವು ಇವತ್ತು ಸೃಷ್ಟಿ ಮಾಡ್ಕೊಂಡಿದ್ದೇವೆ ಸೋಷಿಯಲ್ ಮೀಡಿಯಾ ಮೂಲಕ. ಅದನ್ನೇ ತಲುಪಿಸ್ಬಿಡೋಣ ಅಂತ. ಅದನ್ನು ತಲುಪಿಸೋದಕ್ಕೆ ಪ್ರತಿಯೊಬ್ಬರು ಪ್ರಯತ್ನ ಪಡಬೇಕು. ಕರೆಕ್ಟ್. ಅಥವಾ ನೀವು ಹೇಳಿರುವಂಥ ಮಾತುಗಳು ತಲುಪೋದಕ್ಕೆ ಸೋಷಿಯಲ್ ಮೀಡಿಯಾ ಇವತ್ತು ಕಾರಣ ಆಗ್ತಾ ಇದೆ, ಅಥವಾ ನ್ಯೂಸ್ ಚಾನೆಲ್ಗಳಾಗುತ್ತೆ. ಈ ಸೋಷಿಯಲ್ ಮೀಡಿಯಾವನ್ನು ಯೂಸ್ ಮಾಡ್ತಿರೋರು ನಮ್ಮಲ್ಲಿ 20 to 25% ಇದ್ದಾರೆ. ಉಳಿದಿರುವಂಥ 75% ಜನಗಳಿಗೆ 25% 4 ಜನ ಕೇಳಿದ್ರೆ 75% ಆಗುತ್ತೆ. ಎಲ್ಲವೂ ಕೂಡ ಒಬ್ಬರು ಹೇಳಿರೋದ್ರಿಂದ ತಲುಪುತ್ತೆ ಅಂತ ಹೇಳೋದಕ್ಕೂ ಕೂಡ ಆಗಲ್ಲ. ನಾವು ತಳಮಟ್ಟದ ಕಾರ್ಯಕರ್ತರನ್ನು ಅಥವಾ ಜನಗಳನ್ನು, ಕಾರ್ಯಕರ್ತರು ಬೇಡ, ಅದು ಪಕ್ಷಕ್ಕೆ ಹೋಯಿತು, ನಾವು ನಮ್ಮ ಜನಗಳನ್ನು ಈ ವಿಷಯವನ್ನು ತಲುಪಿಸೋದಕ್ಕೆ ನಾವೊಂದಷ್ಟು ಔಟ್ಸೈಡ್ ಹೋಗಿ ಇದೇ ರೀತಿಯ ಕಾರ್ಯಕ್ರಮ ಮಾಡ್ತೀನಿ. ಉಪೇಂದ್ರ ಸರ್ ಅವ್ರ ಜೊತೆ ಕೂತ್ಕೊಂಡು ಹೇಳ್ತಾ ಇದ್ದೀನಿ, ಎಲ್ಲರ ಜೊತೆ ಮೊಬೈಲ್ ಫೋನ್ ಇದ್ದೇ ಇದೆ, ಅದಕ್ಕೂ ಇನ್ವೆಸ್ಟ್ ಮಾಡಿರ್ತೀರಾ. ಒಂದ್ಸಲ ಪ್ಲೇಸ್ಟೋರಿಗೆ ಹೋಗಿ ಪ್ರಜಾಕೆ ಅಂತ ಹೇಳುವ ಡೌನ್ಲೋಡ್ ಮಾಡಿ ಒಂದಿನ ಪೂರ್ತಿಯಾಗಿ ಬೇರೆ ನೋಡೋ ಬದಲು ಆ ಒಂದು ಆ್ಯಪನ್ನು ನೋಡಿ ಅಷ್ಟೇ. ಇಲ್ಲಿಂದ ಬದಲಾವಣೆ ಆಗೋದಕ್ಕೆ ಸಾಧ್ಯ ಇದೆ ಈ ಕ್ಷಣದಿಂದ, ಅಲ್ವಾ ಸರ್? ಖಂಡಿತ. ಹ್ಯಾಂಡ್ ಸೆಟ್ಗಿನ್ನ ಮೈಂಡ್ ಸೆಟ್ ಬದಲಾವಣೆ. ಹೌದು. ದುಡ್ಡಿರೋನು ಯಾರೋ ಬರ್ತಾನೆ, ನಿಮಗೆ ತೋರಿಸ್ತಾನೆಲ್ಲ, ಒಂದಷ್ಟೆಲ್ಲ ಮಾಡಿ ದೊಡ್ಡ ದುಡ್ಡು ಖರ್ಚು ಮಾಡಿನೂ ತೋರಿಸ್ತಾನೆ, ದುಡ್ಡು ಕೊಟ್ಟು ಕೂಡ ಓಟ್ ಕೇಳ್ತಾನೆ. ನೀವು ಅವನ್ನ ಗೆಲ್ಸಕ್ಕೆ ಹೋಗಿ. ಹೌದು. ಗೆಲ್ಬೇಕಾಗಿರೋದು ಯಾರಿಲ್ಲಿ? ಎಲ್ರಿ ನಮಸ್ಕಾರ, ವಿಜಯ್ ವಿಖ್ಯಾತ್. ನಾನು ಅನಿರೀಕ್ಷಿತವಾಗಿ ಭಗವಂತನೇ ಕೊಟ್ಟಿರುವಂಥ ಬಹುದೊಡ್ಡ ಅವಕಾಶ ನನಗೆ ಇವತ್ತು. ಉಪ್ಪಿ ಸಾರನ್ನು ಬೇರೆ ಬೇರೆ ಕಡೆಗಳಲ್ಲಿ ನೋಡ್ತಾ ಇದ್ವಿ, ಇವತ್ತು ನಿಮ್ಮ ಎದುರಲ್ಲೇ ಬಂದು ಕುಳಿತು ಮಾತಾಡಿಸುವಷ್ಟರ ಮಟ್ಟಿಗೆ ಭಗವಂತ ಕಳಿಸ್ಕೊಟ್ಟಿದ್ದಾನೆ. ಸರ್, ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಿಮಗೆ. ನಮ್ಮೆಲ್ಲ ಮಂಗಳೂರಿನ ಜನತೆಯ ಪರವಾಗಿ ಉಪ್ಪಿ ಸರ್ ಅವರಿಗೆ ಸ್ವಾಗತವನ್ನು ಮಾಡಿಕೊಳ್ತಾ, ಸರ್ ಏನಂದರೆ ಪ್ರಜಾಕೀಯ 2017 ಪ್ರಾರಂಭ ಆಯಿತು, ಇವಾಗ 2026. ಸೊ ಇಷ್ಟು ವರುಷಗಳಲ್ಲಿ ನಿಮ್ಮ ಒಂದು ತತ್ವ ಸಿದ್ಧಾಂತಗಳನ್ನು ನಾವು ಸಾಕಷ್ಟು ನೋಡ್ಕೊಂಡು ಬಂದಿದ್ದೀವಿ. ಅದು ನಮಗೆ ಇಷ್ಟ ಆಗಿ ಇದ್ದ ಕಾರಣದಿಂದ ಇವತ್ತು ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ, ಜನಗಳಿಗೆ ಕೂಡ ಇದರ ಬಗ್ಗೆ ಗೊತ್ತಾಗಲಿ, ಯಾಕೋಸ್ಕರ ಪ್ರಜಾಕೀಯ ಅನ್ನೋದನ್ನು ತಿಳಿಸೋಣ ಅಂತೇಳಿ ಬಂದಿರೋದು. ನಾನು ಕೆಲವು ಲಿಸ್ಟ್ ಮಾಡ್ಕೊಂಡು ಬಂದಿದ್ದೀನಿ, ಅದರ ಬಗ್ಗೆ ಮಾತಾಡ್ಕೊಂಡು ಹೋಗೋಣ ಸರ್. ಇವಾಗ ಪ್ರಜಾಕೀಯದ ಸಿದ್ಧಾಂತಗಳಲ್ಲಿ ಸಮಸ್ಯೆ ಅಂದರೆ ರಾಜಕೀಯ ವಿಷಯವಾಗಿ ಅದನ್ನು ನೋಡದೆ, ಈ ಕಸ ಇರುತ್ತೆ ನೋಡಿ ಎಲ್ಲ ಕಡೆಗಳಲ್ಲಿ, ಅದೊಂದು ಕಾರ್ಪೊರೇಟ್ ಟಾಸ್ಕ್ ಅಂತ ಹೇಳುವಂಥ ರೀತಿಯಲ್ಲಿ ಅದನ್ನು ಜನರು ತಿಳ್ಕೊಳ್ಬೇಕು, ಅದನ್ನು ಮಾಡಬೇಕು ಅಂತ ಹೇಳುವಂಥದ್ದನ್ನು ನೀವು ಅವತ್ತೇ ಹೇಳಿದ್ರಿ. ಜೊತೆಗೆ ಒಂದು ವಾರ್ಡ್ನಲ್ಲಿ ಕೂಡ ಈ ಕಾರ್ಪೊರೇಟ್ ಸಮಸ್ಯೆ ಟಾಸ್ಕ್, ಅದು ನಮಗೆ ಕಸದ ವಿಷಯ ಅಂತ ಹೇಳೋದನ್ನು ಆ ಒಂದು ವಾರ್ಡ್ನ ಜನರು ಹೇಗೆ ತಗೊಳ್ಬೇಕು, ಅದಕ್ಕೆ ಬೇಕಾಗಿ ಈ ನಿಮ್ಮ ಐಡಿಯಾದ ಪ್ರಕಾರ ಹೇಗೆ ತಿಳಿಸೋದಕ್ಕೆ ಇಷ್ಟಪಡ್ತೀರಿ? ಯಾಕಂದರೆ ಕಸ ಅನ್ನುವಂಥದ್ದು ಭಾಳ ದೊಡ್ಡ ಸಮಸ್ಯೆ, ಯಾವುದೇ ಇರ್ಬೋದು, ಜನರಲ್ ಆಗಿ ನಾನು ಹೇಳಿದ್ದೀನಿ. ಸೊ ಇದನ್ನು ಜನಗಳಿಗೆ ನಮ್ಮ ಮುಖಾಂತರ ಹೇಗೆ ತಿಳಿಸ್ಬೋದು ಅಂತ ನೀವು ಹೇಳ್ತಾ ಇದ್ದೀರಿ ಅಂತ. ಅದೇ ನೋಡಿ, ಒಂದು ಸಿಂಪಲ್ ಹೇಳ್ತೀನಿ ಕೇಳಿ. ಇದಕ್ಕೆ ಒಂದು ಸಿಸ್ಟಮ್ ಮಾಡ್ಕೊಂಡಿದ್ದೀವಿ. ಓಕೆ ಅಲ್ವಾ? ಹೌದು. ಏನು ಹೇಳಿ, ಒಂದು ಡೆಮಾಕ್ರೆಟಿಕ್ ಸಿಸ್ಟಮ್ ಅಂದರೆ ಒಂದು ವಾರ್ಡಲ್ಲಿ ಒಬ್ಬ ಕಾರ್ಪೊರೇಟರ್ ಅಂತ ನೇಮಿಸ್ತೀವಿ, ಅಲ್ಲೊಂದು ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮೇ ಇದೆ ನಿಮ್ಮ ವಾರ್ಡ್ಗೆ. ಓಕೆ ಅಲ್ವಾ? ಹೌದು. ಇಂಜಿನಿಯರ್ಸ್ ಇರ್ತಾರೆ, ಇವರು ಇರ್ತಾರೆ, ವರ್ಕರ್ಸ್ ಇರ್ತಾರೆ, ಎಲ್ಲವೂ ಇದೆ. ಇದೇ ರೀತಿ ದೊಡ್ಡ ಮಟ್ಟದಲ್ಲಿ ಹಂಗೆ ಮೈಕ್ರೋ ಇಂದ ಮ್ಯಾಕ್ರೋ ಲೆವೆಲ್ವರೆಗೂ ಒಂದು ಸಿಸ್ಟಮ್ ಇದೆ. ಓಕೆನಾ? ಇಲ್ಲಿ ಆಯ್ಕೆ ಮಾಡೋದು ನಾವೇ ಅವ್ರನ್ನ, ಅಲ್ವಾ? 5 ವರ್ಷಕ್ಕೊಮ್ಮೆ ಆಯ್ಕೆ ಮಾಡ್ತೀವಿ ಅವ್ರನ್ನ. ಕರೆಕ್ಟ್. ಫಾರ್ ಎಕ್ಸಾಂಪಲ್, ನೀವು ಹೇಳ್ತಿರೋದು ವಾರ್ಡ್ ಅಂತ ತೊಗೊಂಡಾಗ ಒಬ್ಬ ಕಾರ್ಪೊರೇಟರ್ನ ಆಯ್ಕೆ ಮಾಡಿ. ಆಯ್ಕೆ ಮಾಡ್ಬೇಕಾದ್ರೆ ನಾವು ನೋಡ್ಬೇಕಾದ್ದೇನು? ಆಯ್ಕೆ ಮಾಡೋಕ್ಕೆ ಮುಂಚೆ, ವೋಟ್ ಹಾಕೋಕ್ಕೆ ಮುಂಚೆ ನಾನು ತಿಳ್ಕೊಬೇಕಾದ್ದೇನು, ಅದ್ರ ಬಗ್ಗೆ ಯೋಚನೆ ಮಾಡೋಣ. ಹೌದು. ಈಗ ನೀವು, ನಿಮ್ಮನ್ನೇ ಕೇಳ್ತೀನಿ ನಾನು, ಯಾವ ಬೇಸಿಸ್ ಮೇಲೆ ವೋಟ್ ಹಾಕ್ತೀರಾ ನೀವು? ಅವನೊಂದು ಕೆಲಸ ಮಾಡ್ಬೋದು ಅಂತ ಹೇಳುವಂಥ ನಂಬಿಕೆ ಮೇಲೆ ಹಾಕ್ತೀನಿ. ಆ ನಂಬಿಕೆ ಬರ್ಬೇಕಂದ್ರೆ ಏನು ಮಾಡ್ಬೇಕು? ನೀವು ಏನು ಮಾಡ್ಬೇಕು? ಅವನು ಆ ನಂಬಿಕೆ ಬರೋ ಥರ ಕೆಲಸ ಮಾಡುವಂಥದ್ದನ್ನು ರೂಪಿಸ್ಬೇಕು ಅಲ್ಲಿ. ಅಂದರೆ ಅವ್ನು ಮುಂಚೆ ಬಂದು ಕೆಲಸ ಮಾಡಬೇಕು, ಗೆಲ್ಲೋದಕ್ಕಿಂತ ಮೊದಲೇ ಬಂದು ಕೆಲಸ ಮಾಡಬೇಕು. ಗೆದ್ರ ಮೇಲೆ ಕೇಳಲ್ಲ ನೀವು. ಹೌದು. ಗೆಲ್ಸೋದ್ರ ಮೇಲೆ ಕೇಳಲ್ಲ, ಕೆಲಸ ಮಾಡ್ತಾನೆ. ಹೌದು. ಇದು ಕರೆಕ್ಟಾ? ಹೌದು. ಕರೆಕ್ಟಾ? ಇದು ಅಲ್ಲ, ಇದು ಆ್ಯಕ್ಚುಲಿ ರಾಂಗ್. ಗೆದ್ದ ನಂತರ ಕೇಳಬೇಕು ನಾವು, ಅಲ್ವಾ? ಹೌದು. ಗೆಲ್ಸೋದು ಬಿಟ್ಬಿಡಿ, ಕೆಲಸ ಕೊಡೋದು ರೆಪ್ರೆಸೆಂಟೇಟಿವ್, ಅಲ್ವಾ? ಗೆಲುವು ಸೋಲು ಬಿಟ್ಬಿಡಿ, ಇಲ್ಲಿ ಅದನ್ನ ಬಿಟ್ಟು ಮಾತಾಡೋಣ. ಒಬ್ಬನಿಗೆ ಕೆಲಸ ಕೊಡ್ತೀರಾ, ಕರೆಕ್ಟ್ ತಾನೆ? ಕಾರ್ಪೊರೇಟರ್ ಅನ್ನೋದು ಒಂದು ಕೆಲಸ ತಾನೆ, ಒಬ್ಬ ಸೇವಕ ತಾನೆ. ಕರೆಕ್ಟ್ ತಾನೆ? ಹೌದು. ಅವನಿಗೆ ಕೆಲಸ ಕೊಟ್ಟರ ಮೇಲೆ ಕೆಲಸ ಮಾಡಬೇಕಾ, ಕೆಲಸ ಕೊಡೋಕೆ ಮುಂಚೆ ಕೆಲಸ ಮಾಡಬೇಕಾ?
ಆ್ಯಕ್ಚುಲಿ ಕೆಲಸ ಕೊಟ್ಟ ನಂತರ ಅವನು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಆ ಮೊದಲು ಕೂಡ ಅವನು ಮನಸ್ಸಿದ್ರೆ ಪ್ರಾಮಾಣಿಕವಾಗಿದ್ರೆ ಮಾಡ್ತಾ ಇರ್ತಾನೆ. ಅಲ್ಲ, ಅವಾಗ ನೀವು ಮುಂಚೆ ಕೆಲಸ ಮಾಡಿದ್ರ ಮೇಲೆ ನೀವು ಅವನಿಗೆ ಕೆಲಸ ಕೊಡ್ತೀರಾ. ಹೌದು, ನೀವು ಓಟ್ ಹಾಕ್ತೀರಾ. ಹೌದು. ಅವ್ನು ಮುಂಚೆ ಕೆಲಸ ಮಾಡೋಕೆ ಏನು ಮಾಡಬೇಕು, ಅವ್ನು ಬಂದು ಒಂದಷ್ಟೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ರೆಡಿ ಮಾಡಿ ಅವನ ಕೈಯಿಂದ ಹಣ ಖರ್ಚು ಮಾಡಿ ತೋರಿಸ್ಬೇಕು. ನಿಮಗೆ ತೋರಿಸ್ಬೇಕಾ? ಅಂದರೆ ಅವನು ಮೊದಲೇ ತೋರಿಸೋದಕ್ಕಿಂತಲೂ ಅವನು ಗೆದ್ದ ನಂತರ ಮಾಡೋ ಕೆಲಸಕ್ಕೆ ಮೊದಲೇ ಅವನಿಗೆ ಆ ರೀತಿ ಮನಸಾಕ್ಷಿಯಾಗಿ ಅವನಿಗೆ ಏನು ಆ ಥರ ಮಾಡಬೇಕು ಅಂತ ಹೇಳುವಂಥದ್ದು ಇರಬೇಕು ಅವನ ಮೈಂಡಲ್ಲಿ. ಅದು ಹೆಂಗೆ ಕಂಡು ಹಿಡಿತೀರಾ ನೀವು? ಅವ್ನು ಕೆಲಸ ಮಾಡಬೇಕು ಅವಾಗ ಅವ್ನು ಖರ್ಚು ಮಾಡಬೇಕು. ಹೌದು, ಫ್ರೀಯಾಗಂತೂ ಕೆಲಸ ಆಗಲ್ಲ ಮೊದಲು ಮಾಡಬೇಕು. ಹೌದು, ಅದು ಬಿಸ್ನೆಸ್ ಮಾಡಿ ಇಟ್ಟಿದ್ದೀವಿ ನಾವು. ಹಾಂ ಅಲ್ವಾ? ಇದೇ ಥರ ತಾನೇ ನಾವು ಬಿಸ್ನೆಸ್ ಮಾಡಿರೋದು. ಕರೆಕ್ಟ್. ಗೆಲ್ಸೋದು ಅನ್ನೋದು ಬಿಟ್ಟು ಮಾತಾಡಿ. ನಾನು ಹೇಳಿದ್ದು ಒಬ್ಬನಿಗೆ ಕೆಲಸ ಕೊಡ್ಬೇಕು. ನೀವು ಅವ್ನು ಕೆಲಸ ಮಾಡಿದರೆ ನಾನು ಕೆಲಸ ಕೊಡ್ತೀನಿ ಅಂತ ಇದ್ದೀರಾ. ಕೆಲಸ ಮಾಡ್ಬೇಕಾದ್ರೆ ಏನು ಮಾಡಬೇಕು? ಅವನು ಒಂದಷ್ಟು ಖರ್ಚು ಮಾಡಿ ಒಂದಷ್ಟು ಕೆಲಸ ಮಾಡಿದ್ಮೇಲೆ ನೀವು ಅವ್ನು ಪಾಪ್ಯುಲರ್ ಆಗ್ತಾನೆ. ಒಳ್ಳೆ ನಾಯಕನಪ್ಪ ನಮ್ಗೆ ಇವನು ಅಂತ ಕೆಲಸ ಕೊಡ್ತಾ ಇದ್ದೀರಾ. ಅದು ಸರಿನಾ ತಪ್ಪಲ್ವಾ? ಅದು ಕರೆಕ್ಟ್, ತಪ್ಪೇ. ಅದು ತಪ್ಪಲ್ವಾ? ಇಷ್ಟು ದಿನ ಆಗ್ತಿರೋದು ಅದೇ ಅಲ್ವಾ? ಈಗ ನೀವೇನು ಯೋಚನೆ ಮಾಡಬೇಕು, ನಮ್ಮಲ್ಲಿ ಬದಲಾವಣೆ ಬರಬೇಕು. ಇವಾಗ ನಾನು ಯಾರ ಬಂದರೆ ಫಸ್ಟ್ ಕೇಳ್ತೀನಿ ನಾನು ಇವಾಗ ಅನ್ಕೊಳ್ಳಿ, ನಪ್ಪ ನೀನೇನು ಮಾಡಬೇಡ, ಇಲ್ಲಿ ನೀನು ₹1 ಖರ್ಚು ಮಾಡಬೇಡ, ಪೋಸ್ಟರ್ ಹಾಕಿ ಗೀಸ್ಟರ್ ಹಾಕಿ ಬ್ಯಾನರ್ ಹಾಕಿ ಮಾಡಬೇಡ. ಯಾಕಂದರೆ ಸೋಷಿಯಲ್ ಮೀಡಿಯಾ ಇದೆ, ನೀನು ಅದ್ರ ಮೂಲಕ ನಮ್ಮನ್ನು ಟಚ್ ಮಾಡ್ಬೋದು. ಕರೆಕ್ಟ್ ಅಲ್ವಾ? ಹೌದು, ಕರೆಕ್ಟ್ ತಾನೆ? ಸೋಷಿಯಲ್ ಮೀಡಿಯಾ ಫ್ರೀಯಾಗಿ ಅವ್ನು ಹೇಳ್ಬೋದು ವಿಚಾರಗಳು. ಹೌದು. ಅವನೇನು ಹೇಳ್ತಾನೆ ಅನ್ಕೊಳ್ಳಿ, ಅವ್ನು ಹೇಳ್ತಾನೆ, ನೋಡಪ್ಪ ನನಗೇನು ನೀವು ಕೆಲಸ ಕೊಟ್ಟರೆ ಇಷ್ಟೆಲ್ಲ ನನಗೆ ಫೆಸಿಲಿಟಿ ಸಿಗುತ್ತೆ, ನಾನು ನಿಮ್ಮ ಪೋಸ್ಟ್ ಮ್ಯಾನಾಗಿ ಕೆಲಸ ಮಾಡ್ತೀನಿ, ನಿಮ್ಮ ವಾರ್ಡೆಲ್ಲ ಸುತ್ತಾಡಿ ಏನು ಸಮಸ್ಯೆ ಇದೆ ಕೇಳ್ಕೊತೀನಿ, ಅದನ್ನು ಹೋಗಿ ಅಡ್ಮಿನಿಸ್ಟ್ರೇಷನ್ ಹತ್ರ ಮಾತಾಡ್ತೀನಿ, ಎಷ್ಟು ಫಂಡ್ಸ್ ಇದೆ ಏನೇನು ಮಾಡ್ಬೋದು ಅಂತ ತಿಳ್ಕೊತೀನಿ, ಅದನ್ನು ಪಾರದರ್ಶಕವಾಗಿ ನಿಮ್ಮ ಹತ್ರ ಬಂದು ಇಡ್ತೀನಿ. ನಾನು ನೋಡಿ ಇಷ್ಟು ಕೆಲಸ ಆಗುತ್ತೆ, ಇಷ್ಟು ಕೆಲಸ ಆಗಲ್ಲ, ಯಾಕಂದ್ರೆ ಫಂಡ್ಸ್ ಇಲ್ಲ, ಇದಕ್ಕೆ ಈ ಕಾರಣ ಅಂತಲೂ ಹೇಳ್ತೀನಿ. ಕರೆಕ್ಟ್ ಅಲ್ವಾ? ಇಷ್ಟು ದುಡ್ಡಲ್ಲಿ ನಾನು ಇಷ್ಟು ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ನೀವು ಅವನಿಗೆ ಎಲೆಕ್ಟ್ ಮಾಡಿಬಿಟ್ಟು ಏನು ಹೇಳಿ, ಈ ಕೆಲಸ ನೀನು ಮಾಡಿಲ್ಲ ಅಂದರೆ ನಿನ್ನ ಕೆಳಗಿಳಿಸ್ಬಿಡ್ತೀವಪ್ಪ, ನೀವು ರಿಸೈನ್ ಮಾಡೋಕ್ಕೂ ರೆಡಿ ಇರಬೇಕು ಅಂತ ಕಂಡೀಷನ್ ಹಾಕ್ಬೇಕು. ಕರೆಕ್ಟ್ ಅಲ್ವಾ? ಕರೆಕ್ಟ್. ಇದು ಕರೆಕ್ಟ್ ರೀತಿ ಎಲೆಕ್ಷನ್ ಆಗಬೇಕಲ್ವಾ? ಹೌದು ಸರ್, ಹೌದು. ಕರೆಕ್ಟ್ ಅಲ್ವಾ? ಈ ಥರ ಆಗ್ಬೇಕು ತಾನೆ ಎಲೆಕ್ಷನ್. ಕರೆಕ್ಟ್. ಇಲ್ಲಾಂದ್ರೆ ಏನಾಗುತ್ತೆ, ದುಡ್ಡಿರೋನು ಯಾರೋ ಬರ್ತಾನೆ ನಿಮಗೆ ತೋರಿಸ್ತಾನೆಲ್ಲ, ಒಂದಷ್ಟೆಲ್ಲ ಮಾಡಿ ದೊಡ್ಡ ದುಡ್ಡು ಖರ್ಚು ಮಾಡಿನೂ ತೋರಿಸ್ತಾನೆ, ದುಡ್ಡು ಕೊಟ್ಟು ಕೂಡ ಓಟ್ ಕೇಳ್ತಾನೆ. ನೀವು ಅವನ್ನ ಗೆಲ್ಸಕ್ಕೆ ಹೋಗಿ. ಹೌದು. ಗೆಲ್ಬೇಕಾಗಿರೋದು ಯಾರಿಲ್ಲಿ? ಬದಲಾವಣೆ ಎಲ್ಲಿ ಬೇಕಾಗಿರೋದು? ಮತದಾರರಲ್ಲಿ. ಕರೆಕ್ಟ್ ಅಲ್ವಾ? ಹೌದು. ಆ ಮತದಾರರಿಗೆ ಆ ಒಂದು ಪ್ರಬುದ್ಧತೆ ಬಂದು ಇಲ್ಲಿ ಕೇಳಿಸ್ಕೊಂತಿರೋವಾಗಲಿ ನೀವಾಗಲಿ, ನನಗೆ ಗೊತ್ತಿದೆ ಸರ್ ಇದು, ಬಟ್ ಬೇರೆಯವರೆಲ್ಲ ಪ್ರಬುದ್ಧರಲ್ಲ ಅಂತ ನಾವು ನೆಗೆಟಿವ್ ಮಾತಾಡಬಾರ್ದು. ಇಲ್ಲ ಸರ್ ಕರೆಕ್ಟು, ಇದು ಈ ಥರ ನಡಿಬೇಕು, ಇದನ್ನು ನಾನು 4 ಜನಕ್ಕೆ ಹೇಳ್ತೀನಿ, ಈ ಥರನೇ ಇನ್ಮೇಲೆ ಓಟ್ ಹಾಕೋಣ ಅಂತ ನಾವು ಡಿಸೈಡ್ ಮಾಡಬೇಕಲ್ವಾ? ಅವಾಗ ಆ ಬದಲಾವಣೆ ಖಂಡಿತ ಆಗುತ್ತೆ. ಓಕೆ, ಕರೆಕ್ಟ್ ಅಲ್ವಾ? ಕರೆಕ್ಟ್ ಸರ್, ಕರೆಕ್ಟ್. ಇಷ್ಟೇ ಹೇಳ್ತಿರೋದು, ಅಷ್ಟೇ, ಇನ್ನೇನಿಲ್ಲ. ಇವಾಗ ಇದೆಲ್ಲ ಕೂಡ ನಿಮ್ಮ ಒಂದು ಐಡಿಯಾಗಳು ಅಥವಾ ನೀವು ಹೇಳಿರುವಂಥ ಮಾತುಗಳು ತಲುಪೋದಕ್ಕೆ ಸೋಷಿಯಲ್ ಮೀಡಿಯಾ ಇವತ್ತು ಕಾರಣ ಆಗ್ತಾ ಇದೆ, ಅಥವಾ ನ್ಯೂಸ್ ಚಾನೆಲ್ಗಳಾಗುತ್ತೆ. ಈ ಸೋಷಿಯಲ್ ಮೀಡಿಯಾವನ್ನು ಯೂಸ್ ಮಾಡ್ತಿರೋರು ನಮ್ಮಲ್ಲಿ 20 to 25% ಇದ್ದಾರೆ. ಉಳಿದಿರುವಂಥ 75% ಜನಗಳಿಗೆ 25% 4 ಜನಕ್ಕೆ ಹೇಳಿದ್ರೆ 75% ಆಗುತ್ತಲ್ಲ? ಆಗುತ್ತೆ. ಎಲ್ಲವೂ ಕೂಡ ಒಬ್ಬರು ಹೇಳಿರೋದ್ರಿಂದ ತಲುಪುತ್ತೆ ಅಂತ ಹೇಳೋದಕ್ಕೂ ಕೂಡ ಆಗಲ್ಲ. ನಾವು ತಳಮಟ್ಟದ ಕಾರ್ಯಕರ್ತರನ್ನು ಅಥವಾ ಜನಗಳನ್ನು, ಕಾರ್ಯಕರ್ತರು ಬೇಡ, ಅದು ಪಕ್ಷಕ್ಕೆ ಹೋಯಿತು, ನಾವು ನಮ್ಮ ಜನಗಳನ್ನು ಈ ವಿಷಯವನ್ನು ತಲುಪಿಸೋದಕ್ಕೆ ನಾವೊಂದಷ್ಟು ಔಟ್ಸೈಡ್ ಹೋಗಿ ಇದೇ ರೀತಿಯ ಕಾರ್ಯಕ್ರಮ. ಅಲ್ಲಲ್ಲ, ಈಗ 25% ಜನಕ್ಕೆ ಹೋಗುತ್ತಲ್ವಾ? ಹೋಗುತ್ತೆ. ಆ 25%ಗೆ ಅವೇರ್ನೆಸ್ ಬಂತು ಅಂದ್ಕೊಳ್ಳಿ, ಅವ್ರೇನು ಮತ್ತೆ ಕೆಲಸ ಕಾರ್ಯ ಬಿಟ್ಟು ಕಾರ್ಯಕರ್ತರ ಹತ್ರ ಓಡಾಡೋದು ಬೇಕಾಗಿಲ್ಲ, ಬ್ಯಾನರ್ ಹಾಕೋದು ಬೇಕಾಗಿಲ್ಲ, ಅವ್ರ ಮನೆಯವ್ರಿಗೆ ಹೇಳ್ಬೋದಲ್ವಾ ಇದನ್ನ? ಹೇಳ್ಬೋದು. ಫ್ರೆಂಡ್ಸ್ಗೆ ಹೇಳ್ಬೋದಲ್ವಾ ಇದನ್ನ? ಹೇಳ್ಬೋದಲ್ವಾ? ವಿಡಿಯೋ ಮಾಡಿ ಹಾಕ್ಬೋದು. ಅವ್ನಿಗೊಂದಷ್ಟು ಜನ ಫಾಲೋವರ್ಸ್ ಇರ್ತಾರೆ, ಅವ್ರಿಗೊಂದಷ್ಟು ಜನ ಫ್ರೆಂಡ್ಸ್ ಇರ್ತಾರೆ. ನೋಡಪ್ಪ, ಈ ಥರ ಹಿಂಗೆ ಬರ್ಬೇಕು, ಇನ್ಮೇಲೆ ನಾವು ಹಣ ಹೂಡಿಕೆ ಮಾಡೋದನ್ನ ತಡಿಬೇಕಿಲ್ಲಿ. ಯಾಕಂದ್ರೆ ತಡಿಲಿಲ್ಲ ಅಂದರೆ ದೊಡ್ಡವ್ರು ಬರ್ತಾರೆ, ನಾಯಕರು ಕ್ರಿಯೇಟ್ ಮಾಡ್ತೀವಿ, ಕೊನೆಗೆ ನಾಯಕ ನಮ್ಮ ಕೈಗೆ ಸಿಗಲ್ಲ. ಯಾಕಂದ್ರೆ ಅವ್ನು ಪಾಪ ಆಲ್ರೆಡಿ ದುಡ್ಡು ಖರ್ಚು ಮಾಡಿದಾನೆ, ಅವನದು ತಪ್ಪಲ್ಲ ಅದು. ಯಾಕಂದ್ರೆ ಆ ಸಿಸ್ಟಮ್ ನಾವೇ ಮಾಡಿಬಿಟ್ಟಿದ್ದೀವಿ ಆ ಥರ. ಕೊನೆಗೆ ಅವನು ಏನೇನು ನನಗೆ ಅದರಿಂದ ಲಾಭ ಬರುತ್ತೆ ಅಂತಲೇ ಯೋಚನೆ ಮಾಡ್ತಾನೆ. ಈ ಸಿಸ್ಟಮ್ ತೆಗಿಬೇಕಾದ್ರೆ ನಾವು ಜಾಗೃತರಾಗಬೇಕು ಅಂತ ನಾನು 4 ಜನಕ್ಕೆ, ನೀವು 4 ಜನಕ್ಕೆ, ನನ್ನ ಕೈಲಾದಷ್ಟು ನಾನು ಮಾಡ್ತಾ ಇದ್ದೀನಿ. ನಿಮ್ಮ ಚಾನಲ್ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ. ಇದನ್ನು ಕೇಳಿಸ್ಕೊಂಡವ್ರು ಒಂದು 4 ಜನ, ಅವ್ರ ಕೆಲಸ ನಾನು ಹೇಳಿದ್ದು ದೊಡ್ಡ ಕೆಲಸ ಥರ ತೊಗೊಂಡ್ಬೇಡಿ. ಆಮೇಲೆ ಇದು ಬರಬಾರ್ದೇ, ಜನ ಸರಿ ಇಲ್ಲ ರೀ ಅಂತ ನೆಗೆಟಿವ್ ಆಗಿ ಮಾತಾಡೋದು ಬೇಡ. ಒಂದು ಬದಲಾವಣೆ ಟ್ರೈ ಮಾಡೋಣ, ಯಂಗ್ಸ್ಟರ್ಸ್ ಟ್ರೈ ಮಾಡೋಣ, ಯಂಗ್ಸ್ಟರ್ಸ್ ಮಾತಾಡ್ಕೊಳ್ಳೋಣ ಇದನ್ನ. ಕರೆಕ್ಟ್ ಅಲ್ವಾ? ನಾವು ನಮ್ಮ ಮನೆಯವ್ರಿಗೆ ಹೇಳೋಣ ಇದನ್ನ, ಅಷ್ಟೇ ಆಗುತ್ತೆ. ಅದೇ ಏನೋ ಒಂದು ಮ್ಯಾಚ್ ವಿನ್ ಆಯಿತು ಅಂತ ಹೇಳಿದಾಗ ಈ 25% ಜನನೇ ಯೂಸ್ ಮಾಡ್ತಾ ಇರೋದು, ಅದು ಇಡೀ ವಿಶ್ವಕ್ಕೆ ತಲುಪುತ್ತೆ ಅಂತ ಹೇಳಿದಾಗ ಈ ರೀತಿ ಒಳ್ಳೆ ವಿಚಾರಗಳು ಬಂದಾಗ ಯಾಕೆ ತಲುಪಿಸೋದಕ್ಕೆ ಆಗಲ್ಲ ಅಂತ ಹೇಳುವಂಥದ್ದು. ಆಗುತ್ತೆ. ಆಗಲ್ಲ ಅಂತ ಹೇಳಿದ್ರೆ ಆಗಲ್ಲ, ಆಗುತ್ತೆ ಅಂತ ಹೇಳಿದ್ರೆ ಆಗುತ್ತೆ. 100%. ಓಕೆ ಸರ್, ಇವಾಗ
ನಮ್ಮ ಯೂತ್ಸ್ಗಳು ಒಂದಷ್ಟು ಬದಲಾವಣೆಗಳನ್ನು ಇತರ ರಾಜ್ಯಗಳನ್ನು ನೋಡಿ ಇವತ್ತು ಗಮನಿಸ್ಕೊಂಡಿರ್ಬೋದು. ಎಸ್, ಉಪೇಂದ್ರ ಸರ್ ಅವರು ಅವತ್ತೇ ಐಡಿಯಾ ಹೇಳಿದರು, ಇವತ್ತು ನಾವು ಯಾಕೆ ನಮ್ಮಲ್ಲೂ ಕೂಡ ಬದಲಾವಣೆ ತರಬಾರದು ಅನ್ನೋದಕ್ಕೆ. ಸೊ ಅದಕ್ಕೆ ತಾವುಗಳೇ ಮುಂದೆ ಒಂದು ಹೆಜ್ಜೆಯನ್ನು ಇಡ್ತೀರಾ, ನಿಮ್ಮನ್ನೇ ಜನಗಳು ಎಲ್ಲೋ ಒಂದು ಮೂಲೆಯಲ್ಲಿ ಕೂತು ಇವರು ಹೇಳಿರುವಂಥದ್ದು ಅವತ್ತು ಕರೆಕ್ಟ್ ಇದೆ ಅಂತ ಇವತ್ತು ಹಿಂಗೆ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಪಾತ್ರ ಮುಂದಿನ ದಿನಗಳಲ್ಲಿ ಏನು ಅಂತ? ಆದಷ್ಟು ಇದನ್ನು ನಾನು ತಲುಪಿಸ್ತಾ ಹೋಗ್ತೀನಿ. ಕಾಲೇಜುಗಳಿಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಮಾತಾಡ್ತೀನಿ. ಎಲ್ಲೆಲ್ಲಿ ಸಾಧ್ಯವೋ ನಾನು ಎಲ್ಲಿ ಶೂಟಿಂಗ್ ಎಲ್ಲರ ಹೋದಾಗ ಅಲ್ಲಿ ಮಾತಾಡ್ತೀನಿ, ಅಥವಾ ನಾನು ಹಳ್ಳಿಗಳಿಗೆ ಹೋದಾಗ ಅಲ್ಲಿ ನಾನು ಆದಷ್ಟು ಟ್ರೈ ಮಾಡ್ತೀನಿ. ಆದಷ್ಟು ನಾನು ಚಾನೆಲ್ಗಳು, ಬ್ಲಾಗ್ಸು, ಈ ಯೂಟ್ಯೂಬರ್ಸು, ಇನ್ಫ್ಲೂಯೆನ್ಸರ್ಸು, ಪ್ರತಿಯೊಬ್ಬರ ಹತ್ರ ನಾನು ಮಾತಾಡಿ ಎಷ್ಟು ಸಾಧ್ಯವೋ ಅಷ್ಟು ತಲುಪ್ಸಕ್ಕೆ ನನ್ನ ಕೈಯಿಂದ ಆದಷ್ಟು ನಾನು ಮಾಡ್ತೀನಿ. ಅಲ್ಲಿಗೆ ನಿಲ್ಲಬಾರ್ದು ಅಂದರೆ ನಿಮ್ಮ ಪಾತ್ರ ತುಂಬ ದೊಡ್ಡದಿದೆ. ಕರೆಕ್ಟ್ ಸರ್, ಹೌದು. ನಾನು ಲಕ್ಷ ಜನ ತಲುಪೋದು ಅಂದರೆ ನೀವು 4 ಜನ ತಲುಪೋದು ಅದಕ್ಕಿಂತ ದೊಡ್ಡದು. ಏನು ಹೇಳಿ, ಅದು ಕೋಟಿ ಆಗ್ಬಿಡುತ್ತೆ. ಹೌದು. ಸೊ ಅಷ್ಟೇ ಸರ್. ಇವಾಗ 224 ವಿಧಾನಸಭಾ ಕ್ಷೇತ್ರಗಳಿದೆ. ನಾವು ಇನ್ನೂ ಉಳಿದಿರುವಂಥ ದಿನಗಳಲ್ಲಿ ಅಂದರೆ ನೀವಲ್ಲ ಸರ್, ನಾವು ಜೊತೆಯಾಗಿ ಸೇರಿ ಯಾಕೆ 224 ವಿಧಾನಸಭಾ ಕ್ಷೇತ್ರಗಳಿಗೆ ಹೋಗಬಾರ್ದು ಉಳಿದಿರುವಂಥ ದಿನಗಳಲ್ಲಿ ಈ ರೀತಿಯ ಒಂದು ವಿಚಾರಗಳನ್ನು ತಿಳಿಸೋದಕ್ಕೆ? ಕೇವಲ ಸೋಷಿಯಲ್ ಮೀಡಿಯಾ ಮಾತ್ರ ಅಲ್ಲದೆ ಜನಗಳ ಸಂಪರ್ಕಕ್ಕೆ ಹತ್ತಿರ ಸಿಕ್ಕಿದಾಗ ಈ ಐಡಿಯಾಗಳು ತಲುಪುತ್ತಲ್ಲ ಅಂತ. ಅಲ್ಲಲ್ಲ, ಇವಾಗ ಅದನ್ನೇ ಹೇಳ್ತೀನಿ ನಾನು. ಓಕೆನಾ, ಈ ಕಾಲದಲ್ಲಿ ಯಂಗ್ಸ್ಟರ್ಸ್ ಇದನ್ನು ಕೇಳಬಾರ್ದು, ಬಟ್ ಆದರೂ ಕೇಳ್ತಾ ಇದ್ದಾರೆ. ಇನ್ನೂ ಹಳೇದು ನಮ್ಗೆ ಇನ್ನೂ ಹೋಗಿಲ್ಲ, ಜನರ ಹತ್ರ ಹೋಗ್ಬೇಕು ಅಂತ. ಜನರ ಹತ್ರ ಹೋಗೋದಂದ್ರೆ ಹಿಂಗೆ, ಇವಾಗ ನಾನು ಬಂದೆ ಅನ್ಕೊಳ್ಳಿ, ಜನಗಳಿಗೆ ತಲುಪಿಸೋದಕ್ಕೆ ಅಲ್ಲಿ ಏನಾಗ್ಬೋದು, 4 ಜನ ಫೋಟೋ ತೊಗೊಂಡು, ಹೌದು, ಎಲ್ಲರಿಗೂ ಈ ವಿಷಯ ಹೇಳ್ಬೇಕು, ಒಂದು ಅರ್ಧ ಗಂಟೆ ನಾನು ಅಲ್ಲಿರಬೇಕು, ಒಂದು ಮೈಕ್ ಹಿಡ್ಕೊಂಡು, ಒಂದು ಸ್ಟೇಜ್ ಇರಬೇಕು. ಆಮೇಲೆ ಸರ್ ನೀವು ಬರ್ತಾ ಇಲ್ಲ ಸರ್, ಗೊತ್ತಾಗಿಲ್ಲ, ಇಲ್ಲಿ ಪೋಸ್ಟರ್ ಹಾಕಿ ಅಂತಾರೆ. ಒಂದು ಪೋಸ್ಟರ್ ಹಾಕಬೇಕು ಸರ್, ಒಂದು ಪೋಸ್ಟರ್ ಸಾಲಲ್ಲ ಸರ್, 4 ಪೋಸ್ಟರ್ ಹಾಕಿ ಅಂತಾರೆ. ಆಮೇಲೆ ಸರ್ ಆದರೂ 4 ಪೋಸ್ಟರ್ ಹಾಕಿದ್ರು ಕೂಡ ಒಂದು ಊರಲ್ಲಿ ಒಂದು ಆಟೋ ಇಟ್ಕೊಂಡು ಓಡಾಡ್ಬಿಟ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಸರ್ ಬರ್ತಾರೆ ಅವರೆಲ್ಲ ಅಂತ. ಇದೇ ತಾನೇ ಹಣ ಹೂಡಿಕೆ ಆಗ್ತಿರೋದು. ಚಿಕ್ಕದಾಗಿ ಯೋಚನೆ ಮಾಡಿ, ಒಂದು ಕಡೆ 10,000, 50,000, 32,000 ಹಳ್ಳಿಗಳು, ಕೋಟಿ ಜನ ತಲುಪಬೇಕು ಅಂದ್ರೆ ಎಷ್ಟು ಹೂಡಿಕೆ ಆಗುತ್ತೆ? ಕರೆಕ್ಟ್ ಅಲ್ವಾ? ಇದನ್ನ ಹೊಡಿಬೇಕು ಅಂದ್ರೆ ಯಾರು ಮನ್ಸು ಮಾಡಬೇಕು? ನಾವೇ ಮಾಡಬೇಕು, ಯಂಗ್ಸ್ಟರ್ಸ್ ಮಾಡಬೇಕು. ನೀವು ಬರಬೇಡಿ ಅಂತ ಹೇಳ್ಬೇಕು ನನಗೆ. ನಾವಿದ್ದೀವಿ ಇಲ್ಲಿ, ಅರ್ಥ ಆಯ್ತು ಸರ್. ನಾನು ಮಾಡ್ತೀನಿ, 4 10 ಜನ ಚೇಂಜ್ ಮಾಡ್ತೀನಿ ಅಂತ ಒಂದು ಸ್ಫೂರ್ತಿ ಬರಬೇಕು. ಅದು ನಿಜವಾದ ದೇಶದಲ್ಲಾಗೋ ಬದಲಾವಣೆ. ನಾಯಕರ ಸೃಷ್ಟಿ ಅಲ್ಲಾಗುತ್ತೆ ಅವಾಗ. ಕರೆಕ್ಟ್. ನಾನು ಅದಕ್ಕೆ ಹೇಳ್ತಿರೋದು ಎಲ್ಲರೂ ನಾಯಕರಾಗಿ ಅಂತೇಳಿ. ಏನಕ್ಕೆ ಹೇಳ್ತೀನಿ ಅಂದರೆ, ಈ ಸಿಸ್ಟಮಲ್ಲಿ ಎಲ್ಲರೂ ನಾಯಕರಾಗಿ ಅಂತಲ್ಲ, ವೋಟರ್ಸ್ ಆಗಿ ನಾಯಕರಾಗಿ. ನೀವು ಸೇವಕರನ್ನ ಇಟ್ಕೊಳ್ಳಿ, ಅಕೌಂಟಬಿಲಿಟಿ ತನ್ನಿ, ನಿಮ್ಮ ಮನಿ, ನಿಮ್ಮ ಟ್ಯಾಕ್ಸ್ ಮನಿ ನೀವು ಕಂಟ್ರೋಲ್ ಮಾಡಿ. ನಿಮ್ಮ ಒಪಿನಿಯನ್ ಇಲ್ಲದೆ ಯಾವ ಕೆಲಸ ಆಗದಿರೋ ಥರ ನೋಡ್ಕೊಳ್ಳಿ. ನಾಳೆ ಹೆಚ್ಚು ಕಡಿಮೆ ಆದರೆ ಏನಾರ ಅವ್ನು ಆನ್ಸರಬಲ್ ಆಗಿರಬೇಕು, ಅವನು ಯಾಕೆ ಕೆಲಸ ಮಾಡಿದ್ನೋ ಅವನು. ಆ ಥರ ನಿಮ್ಮಲ್ಲಿ ಒಂದು ವಾಯ್ಸ್ ಎದೇಳ್ತು ಅಂದ್ಕೊಳ್ಳಿ, ಅದ್ಭುತ ಆಗೋಗ್ಬಿಡುತ್ತೆ. ಕರೆಕ್ಟ್. ಯಂಗ್ಸ್ಟರ್ಸ್ ಮಾಡಬೇಕಾದ ಕೆಲಸ ಇದೆ. ತುಂಬ ಕ್ಲಿಯರಾಗಿ ಅರ್ಥ ಆಯ್ತು ಸರ್. ಏನಂದರೆ ಇವತ್ತು ಜನಗಳನ್ನು ತಲುಪೋದಕ್ಕೆ ಅವರ ಹತ್ರ ನಾವು ಹೋಗಬೇಕಾಗಿಲ್ಲ, ಜನರನ್ನು ತಲುಪೋದಕ್ಕಿರುವಂಥ ವೇದಿಕೆಯನ್ನು ನಾವು ಇವತ್ತು ಸೃಷ್ಟಿ ಮಾಡ್ಕೊಂಡಿದ್ದೇವೆ ಸೋಷಿಯಲ್ ಮೀಡಿಯಾ ಮೂಲಕ. ಅದನ್ನೇ ತಲುಪಿಸ್ಬಿಡೋಣ ಅಂತ. ಅದನ್ನು ತಲುಪಿಸೋದಕ್ಕೆ ಪ್ರತಿಯೊಬ್ಬರು ಪ್ರಯತ್ನ ಪಡಬೇಕು. ಕರೆಕ್ಟ್. ಒಬ್ಬೊಬ್ಬರು 4 ಜನಕ್ಕೆ ತಲುಪಿಸಲೇ ಸಾಕು. ಕರೆಕ್ಟ್. ಅದು 4 ಕೋಟಿ ಆಗ್ಬಿಡುತ್ತೆ. ಓಕೆ, ಅದು ಆಗ್ತಾ ಇದೆ ಇವಾಗ. ಕರೆಕ್ಟ್. ತುಂಬ ಜನ ಯಂಗ್ಸ್ಟರ್ಸು ಅದನ್ನು ಮಾಡ್ತಾ ಇದ್ದಾರೆ. ಹಾಗಿದ್ರೆ ಜನರ ಮೈಂಡಲ್ಲಿ ಇರುವಂಥ ಪ್ರಶ್ನೆಗಳಿಗೆ ಅಥವಾ ನನ್ನ ಮೈಂಡಲ್ಲಿ ಇರುವಂಥ ಪ್ರಶ್ನೆಗಳಿಗೆ ಉಪೇಂದ್ರ ಸರ್ ಅವರು ನಾಯಕನಾಗಲಿಕ್ಕೆ ಹೊರಡಲಿಲ್ಲ, ಜನಗಳನ್ನೇ ಅವರ ಊರಿನಲ್ಲಿ ನಾಯಕನನ್ನು ಮಾಡೋದಕ್ಕೆ ಬೇಕಾಗಿ ಇವತ್ತಿಷ್ಟೆಲ್ಲ ಟಾಕ್ ಕೊಡ್ತಾ ಇದ್ದಾರೆ. ಅದು ಏನಂದ್ರೆ ನಾವೇಂಗ್ ನಾಯಕರಾಗೋದು ಅನ್ನೋಷ್ಟು ಇದಾಗ್ಬಿಟ್ಟಿದೆ ಇವಾಗ. ಏನಂದ್ರೆ ನಾನು ಹೆಂಗ್ ಸರ್ ನಾಯಕ ಆಗಲಿ ಅಲ್ಲಪ್ಪ, ನೀವೇ ನಾಯಕರು. ಆ್ಯಕ್ಚುಲಿ ಡೆಮಾಕ್ರಸಿ ಅಂದರೆ, ಪ್ರಜಾಪ್ರಭುತ್ವ ಅಂದರೆ ನೀವು ಪ್ರಜೆಗಳೇ ಪ್ರಭುಗಳು. ಅದು ಹೇಳ್ಬಿಟ್ಟಿದ್ದಾರೆ. ಓಕೆ, ಇಲ್ಲಿ ಇದೇನಾಗ್ಬಿಟ್ಟಿದೆ ಅಂದರೆ ಪ್ರಜೆಗಳಲ್ಲಿರೋನೊಬ್ಬನ ಪ್ರಭು ಮಾಡೋ ಥರ ವ್ಯವಸ್ಥೆ ಆಗ್ಬಿಟ್ಟಿದೆ. ಅದೂ ಹೇಳಿಲ್ಲ, ಪ್ರಭು ಮಾಡಿ ಅಂತಲೂ ಹೇಳಿಲ್ಲ ಸಂವಿಧಾನದಲ್ಲಿ. ಒಬ್ಬ ಸೇವಕನಪ್ಪ, ಒಬ್ಬ ರೆಪ್ರೆಸೆಂಟೇಟಿವ್ ನಿಮಗೆ ಅಲ್ವಾ. ಅದನ್ನು ನಾವು ವ್ಯಾಪಾರೀಕರಣ ಮಾಡಿರೋದು ನಾವೇ. ಈ ಒಂದು ಇದರಿಂದ ಪ್ರಚಾರ ಮಾಡೋಕ್ಕೆ ಕೆಪಾಸಿಟಿನ ಮಾಡ್ತಾರೆ. ಆವಾಗ ಆ ಲೆವೆಲ್ಗೆ ಪ್ರಚಾರ ಮಾಡೋಕ್ಕೆ ದೊಡ್ಡವರೇ ಬರಬೇಕು, ಸ್ಟಾರ್ಗಳು ಬರಬೇಕು, ಕೋಟ್ಯಾಂತರ ರೂಪಾಯಿ ದುಡ್ಡಿರೋರು ಬರಬೇಕು, ನಿಮ್ಮಂಥ ಯುವಕರು ಬರಬೇಕು ಅನ್ನೋ ಒಂದು ದಾರಿ ಮಾಡಬೇಕಲ್ವಾ? ಹೌದು, ಕರೆಕ್ಟ್ ಅಲ್ವಾ? ಕರೆಕ್ಟ್. ನಾಳೆ ನೀವು ಬಂದು ನಾನು ಕೆಲಸ ಮಾಡ್ತೀನಿ, ನಾನು ವಾರ್ಡನ್ನು ನಾನು ಆ ಥರ ತೋರಿಸ್ತೀನಿ, ನಾನು ಮಾಡಿ ಅನ್ನೋದು ನಿಮ್ಮಂಥವ್ರಿಗೆ ಒಂದು ವೇದಿಕೆ ಬೇಕಲ್ವಾ? ಹೌದು, ಅದನ್ನು ನಾನು ಪ್ರಯತ್ನ ಪಡ್ತೀನಿ. ಓಕೆ, ಕರೆಕ್ಟ್ ಸರ್. ಇವಾಗ ಮುಂದಿನ ದಿನಗಳಲ್ಲಿ ಏನು ಅಂತ, ಪ್ರಜಾಕೀಯದ ಪಾತ್ರ ಏನು? ಇವಾಗ ನಮ್ಮ ಊರಿನಲ್ಲಿ ನಾನು ಈ ಅಜೆಂಡಗಳನ್ನು, ತತ್ವ ಸಿದ್ಧಾಂತಗಳನ್ನು ತೆಗೆದುಕೊಂಡು ನಾನು ಮುಂದೆ ಹೋಗ್ತೀನಿ. ಸೊ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಊರಲ್ಲಿ ಆಗಬೇಕಾದ ಬದಲಾವಣೆಗಳನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ, ನಾನೇ ನಾಯಕನಾಗ್ತೀನಿ ಅಂತ ಎಲ್ಲರೂ ಬರ್ತಾರೆ. ಸೊ ಆದರೂ ಕೂಡ ಈ ಚುನಾವಣೆ ಅಂತೇಳಿ ಬಂದ ಸಂದರ್ಭಗಳಲ್ಲಿ
ಒಂದು ನಾನು ಕೂಡ ಒಂದು ರೆಪ್ರೆಸೆಂಟ್ ಮಾಡೋದಕ್ಕೆ ಒಂದು ಪಕ್ಷ ಬೇಕು, ನಮಗೂ ಒಬ್ರು ಇದೆಯಲ್ಲ ಪಕ್ಷ, ಪ್ರಜಾಕೀಯ ಪಕ್ಷ ನಿಮ್ದೇ ಇದೆ. ಹೌದು, ನಿಮ್ಮ ಮೊಬೈಲಲ್ಲಿ ಪ್ರಜಾಕೀಯ ಅಂತ ಡೌನ್ಲೋಡ್ ಮಾಡ್ಕೊಂಡ್ರೆ ನೀವು ಅದರಲ್ಲಿ ನೀವು ಆಕಾಂಕ್ಷಿಯಾಗಿ ನಿಂತ್ಕೊಂಡು ಅಲ್ಲೇ ಬರ್ಬೋದು. ನೀವು ಓಕೆ, ವೋಟರ್ಸ್ ಎಲ್ಲ ಅಲ್ಲಿ ಬರ್ಬೋದು. ನೀವು ವೋಟರ್ಸ್ ನೀವು ಕನೆಕ್ಟ್ ಮಾಡ್ಬೋದು. ನೀವು ವೋಟರ್ಸ್ ಹೇಳ್ಬೋದು ಬನ್ನಿ ಇದ್ರೊಳಗಡೆ ಬನ್ನಿ, ನಾನು ಈ ಮೂಲಕ ನಿಮ್ಮ ಜೊತೆ ಟಚ್ಚಲ್ಲಿ ಇರ್ತೀನಿ, ನಾನು ವಿಡಿಯೋ ಕಾಲ್ ಮಾಡ್ತೀನಿ ನಿಮಗೆ, ನೀವೆಲ್ಲ ಬನ್ನಿ, ನಾವೆಲ್ಲ ಮಾತಾಡೋಣ ಸೇರಿ. ಓಕೆ, ನನಗೆ ನೀವು ಸಂಬಳ ಕೊಡ್ತೀರಾ ನಾನು ಎಲೆಕ್ಟ್ ಮಾಡೋರ ಮೇಲೆ. ಈಗ ನಾನು ಏನು ಮಾಡಿದೆ, ಮನೆಗೆ ಹೋಗಿ ಅಂತ ಹೇಳ್ಬೇಡಿ, ನೀವು ಮಾಡಿ ಆ ಕೆಲಸನ. ನಾನು ಕೆಲಸಗಾರನಾಗ ಮಾಡೋಕ್ಕೆ ರೆಡಿ ಅಂತ 4 ಜನ ಬಂದ್ರು ಅಂದ್ಕೊಳ್ಳಿ. ಆ 4 ಜನಕ್ಕೆ ವೋಟರ್ಸು ರೇಟಿಂಗು ಕೊಡ್ಬೋದು. ಅದರಲ್ಲಿ ಯಾರು ಬೆಟ್ರು, ಯಾರಿದು, ಒಬ್ಬ ಸುಳ್ಳು ಹೇಳ್ತೀಯಾನ, ಒಬ್ಬ ನಾಯಕನಾಗಿ ಬಂದಿಯಾನ, ನಿಜವಾಳ ಸೇವಕನ ಆಗಕ್ಕೆ ಬಂದಿಯಾನ, ಇವನು ಸಂಬಳ ಕೆಲಸ ಮಾಡ್ತಾನೆ, ಇವನು ನಾಳೆ ಇವನು ನೀ ಕರೆಕ್ಟಾಗಿ ಕೆಲಸ ಮಾಡ್ತಿಲ್ಲಪ್ಪ, ಕೆಲಸ ಬಿಟ್ಟು ಹೋಗು ಅಂದರೆ ಬಿಡಕ್ಕೆ ರೆಡಿ ಇದ್ದಾನೆ ಅವನು. ನಾನು ರೀ ನಾಯಕ ಅಂತ ನೀವು ವೋಟ್ ಹಾಕ್ಬೇಡಿ, ಅಲ್ಲೆಲ್ಲಿ ರೇಟಿಂಗ್ ಕೊಡಬೇಡಿ ಅವ್ರಿಗೆ ಅಂತ. ಒಳ್ಳೆ ಜನಗಳು ಸಿಗ್ತಾರೆ ನಿಮಗೆ, ಅಂಥವ್ರನ್ನ ನೀವು ರೆಪ್ರೆಸೆಂಟೇಟಿವ್ ಇಟ್ಕೊಳ್ಳಿ. ಓಕೆ, ನಿಮ್ಮ ಕೈಯಲ್ಲೇ ಇದೆ ಪಕ್ಷ ನಿಮ್ಮದು. ಹೌದು, ನೀವು ನನ್ನ ಹತ್ರ ಬಂದು ಕೇಳೋದು ಬೇಕಾಗಿಲ್ಲ. ಕರೆಕ್ಟ್, ನಿಮ್ಮ ಕೈಯಲ್ಲಿದೆ ಪಕ್ಷ. ಒಂದ್ಸತಿ ಡೌನ್ಲೋಡ್ ಮಾಡಿ ಅದ್ರ ಬಗ್ಗೆ ಮಾತಾಡಿ 4 ಜನರಿಗೆ, 4 ಜನಕ್ಕೆ ಸೇರಿಸಿ ಅದರೊಳಗಡೆ. ಓಕೆ, ಅದೇ ಈ ಜನಗಳಿಗೆ ಇವಾಗ ಗೊತ್ತಿದೆ, ಈ ಹಿಂದಿನವ್ರಿಗೆ ಗೊತ್ತಿದೆ ಪ್ರಜಾಕೀಯ ಅಂತ ಹೇಳುವಂಥ ಒಂದು ಆ್ಯಪ್ ಇದೆ, ಅದು ವಿಚಾರಗಳು ಗೊತ್ತಿದೆ. ಗೊತ್ತಿಲ್ಲದವರು ಸಾಕಷ್ಟು ಮಂದಿ ಇದ್ದಾರೆ. ಇವತ್ತು ಇಲ್ಲೇ ಹೇಳ್ತಾ ಇದ್ದೀನಿ, ಉಪೇಂದ್ರ ಸರ್ ಅವ್ರ ಜೊತೆ ಕೂತ್ಕೊಂಡು ಹೇಳ್ತಾ ಇದ್ದೀನಿ, ಎಲ್ಲರ ಜೊತೆ ಮೊಬೈಲ್ ಫೋನ್ ಇದ್ದೇ ಇದೆ, ಅದಕ್ಕೆ ಇನ್ವೆಸ್ಟ್ ಮಾಡಿರ್ತೀರಾ. ಒಂದ್ಸಲ ಪ್ಲೇಸ್ಟೋರಿಗೆ ಹೋಗಿ ಪ್ರಜಾಕೀಯ ಅಂತ ಹೇಳುವಂಥ ಡೌನ್ಲೋಡ್ ಮಾಡಿ, ಒಂದಿನ ಪೂರ್ತಿಯಾಗಿ ಬೇರೆ ನೋಡೋ ಬದಲು ಆ ಒಂದು ಆ್ಯಪನ್ನು ನೋಡಿ 5 ನಿಮಿಷ ನೋಡಿ ಅಷ್ಟೇ, ಇಲ್ಲಿಂದ ಬದಲಾವಣೆ ಆಗೋದಕ್ಕೆ ಸಾಧ್ಯ ಇದೆ ಈ ಕ್ಷಣದಿಂದ, ಅಲ್ವಾ ಸರ್? ಖಂಡಿತ. ಹ್ಯಾಂಡ್ ಸೆಟ್ಗಿನ್ನ ಮೈಂಡ್ ಸೆಟ್ ಬದಲಾವಣೆ. ಹೌದು. ಯಜಮಾನ ಯಾರು ಅಂತ ಹೇಳಿದರೆ ಜನರು, ಹಾಗೆಯೇ ಕೆಲಸಗಾರ ಅಂತ ಹೇಳಿದರೆ ರಾಜಕಾರಣಿ ಅಂತ ಹೇಳುವಂಥದ್ದು ಇದೇ ಇದೆ. ಇದನ್ನು ಒಂದು ಸಣ್ಣ ವಿಚಾರವಾಗಿ ಜನಗಳಿಗೆ ನಿಮ್ಮ ಮುಖಾಂತರವಾಗಿ ಹೇಳೋದಿದ್ರೆ, ಇದನ್ನು ಚಿಕ್ಕದಾಗಿ ಅರ್ಥ ಮಾಡಿಸ್ಬೇಕಾದ್ರೆ ಫುಲ್ ಇಂಟರ್ವ್ಯೂ ನೋಡಿ ಅವಾಗ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಂಟರ್ವ್ಯೂ ಫುಲ್ ನೋಡಿದ್ರೆ ನಿಮ್ಮ ಕನ್ಫ್ಯೂಷನ್ಗಳು, ಗೊಂದಲಗಳು ಕಡಿಮೆ ಆಗ್ಬೋದು. ಓಕೆ, ಇದು ಆಗಲ್ಲ, ಇದೆಲ್ಲ ಕೇಳೋದಕ್ಕೆ ಚೆನ್ನಾಗಿರುತ್ತೆ ಅಂದರೂ ಅದು ನಿಮ್ಮ ಮನೋಭಾವನೆ. ಓಕೆ, ಅದರಲ್ಲಿ ಇದು ಮಾಡಬಹುದು ಅನ್ನೋಂಥ ಎಷ್ಟೋ ಜನ ಯುವಕರಿದ್ದಾರೆ. ನಾನು ಹೇಳ್ತಿರೋದು ನನ್ನಿಂದ ಸಾಧ್ಯ ಇಲ್ಲದೆ ಇರ್ಬೋದು, ನಿಮ್ಮಿಂದ ಸಾಧ್ಯ, ನೋಡ್ತಿರೋರಿಂದ. ಅದನ್ನು ಫಸ್ಟ್ ಜ್ಞಾಪಕ ಇಟ್ಕೊಳ್ಳಿ. ಯಾರೇ ಇರ್ಬೋದು, ಮನೆಯಲ್ಲಿ ಕೂತ್ಕೊಂಡ್ರು ಗೃಹಿಣಿ ನೋಡ್ತಿರ್ಬೋದು ಈ ವಿಡಿಯೋನ. ಓಕೆ, ಅವ್ರು ಮನ್ಸು ಮಾಡ್ರೆ 4 ಜನ ಬದಲಾಯಿಸ್ಬಿಡ್ಬೋದು. ಒಂದು ಲೇಡಿ ಮನ್ಸು ಮಾಡ್ರೆ ಇಡೀ ಮನೆನೇ ಬದಲಾಯಿಸ್ಬಿಡ್ತಾರೆ. ಖಂಡಿತ ಅಲ್ವಾ? ಓಕೆ, ಅವ್ರ ಫ್ಯಾಮಿಲಿನ ಬದಲಾಯಿಸ್ಬೋದು, 4 ಜನಕ್ಕೆ ಹೇಳ್ಬೋದು. ಖಂಡಿತ ಆಗುತ್ತೆ. ಇಷ್ಟು ಮಾತ್ರ ಹೇಳಬಲ್ಲೆ. ಒಂದು ಸಣ್ಣ ಪಾತ್ರ ನಿಮ್ದು ಬೇಕಷ್ಟೇ. ನನ್ನ ಕೈಲಾಗೋಷ್ಟು ನಾನು ಮಾಡ್ತೀನಿ. ಓಕೆ, ನೀವು ಎಷ್ಟಾಗುತ್ತೋ ನಿಮ್ಮ ಕೈಲಿ ಅಷ್ಟು ಮಾಡಿ. ಇಷ್ಟೇ ನಾನು ಕೇಳ್ಕೊಂಡು. ನಂದೊಂದು ಒಪಿನಿಯನ್ ಅಷ್ಟೇ ಸರ್. ಅಂದರೆ ಒಂದು ಅಭಿಪ್ರಾಯ ಅಲ್ಲಿ ಮೈಂಡಲ್ಲಿ ಒಂದು ಕ್ವಶನ್ ಇತ್ತು. ಈಗ ಕೆಲವೊಂದು ಬಾರಿ ಪಕ್ಷಗಳು ಗೆಲ್ಲೋದಕ್ಕೆ, ಪ್ರಾದೇಶಿಕ ಪಕ್ಷಗಳು ಗೆಲ್ಲೋದಕ್ಕೆ ಬೇರೆ ಬೇರೆ ರಾಜ್ಯಗಳನ್ನು ನೋಡ್ತಾ ಇದ್ದೀವಿ. ಸೊ ಈ ಉಚಿತ ಭಾಗ್ಯಗಳನ್ನೆಲ್ಲ ಅನೌನ್ಸ್ ಮಾಡಿಬಿಡ್ತಾರೆ. ಜನಗಳು ಇನ್ನೂ ಕೂಡ ಅದಕ್ಕೆ ದಾಸರಾಗ್ತಾ ಇದ್ದಾರೆ. ಇದು ನಿಮ್ಮ ಪ್ರಕಾರ ಈ ಉಚಿತ ಭಾಗ್ಯಗಳನ್ನೆಲ್ಲ ಪ್ರಾದೇಶಿಕ ಪಕ್ಷಗಳು ಅಥವಾ ಯಾವುದೇ ಅದನ್ನೆಲ್ಲ ಕೊಟ್ಟು ಅದರ ಮೂಲಕ ವೋಟ್ ಪಡ್ಕೊಳ್ಳೋದೆಲ್ಲ ಎಷ್ಟು ಕರೆಕ್ಟ್, ಅಥವಾ ಅದಕ್ಕೋಸ್ಕರ ವೋಟ್ ಹಾಕೋದೆಲ್ಲ? ಅದು ಅಷ್ಟೇ. ನಾನು ದುಡ್ಡು ಇಸ್ಕೊಂಡು ವೋಟ್ ಹಾಕೋದು ಒಂದೇ, ಯಾವುದೋ ಒಂದು ಟೆಂಪ್ಟೇಷನ್ಗೆ ನಾವು ವೋಟ್ ಹಾಕೋದು ಒಂದೇ. ನಾನು ಹಂಗಂತ ಉಚಿತ ಭಾಗ್ಯ ತಪ್ಪು ಅಂತ ಹೇಳ್ತೀನಿ. ನಿಮ್ಮದೇ ದುಡ್ಡು ಉಚಿತ ಅನ್ನೋದು ಅದು ತಪ್ಪು. ಉಚಿತ ಅಲ್ಲ, ನಿಮ್ದು ಹಣ. ನಿಮ್ಮ ಹಣ ನಿಮಗೆ ಬರ್ತಾ ಇದೆ. ನಾನು ಇನ್ನು ನಾಯಕರುಗಳು, ಇವಾಗ ನೀವು ಎಲೆಕ್ಟ್ ಮಾಡಿರುವಂಥ ನಾಯಕರುಗಳಲ್ಲಿ, ಈಗ ನೀವು ಎಲೆಕ್ಟ್ ಮಾಡಿರೋ ನಾಯಕರುಗಳನ್ನ ಈಗ ಸೇವಕ ಅಂತ ಹೇಳಕ್ಕೆ ಇಷ್ಟಪಡಲ್ಲ, ಪ್ಲಸ್ ಅವನು ಪೀಪಲ್ ರೆಪ್ರೆಸೆಂಟೇಟಿವ್ ಅಂತ ಹೇಳೋಕ್ಕೂ ಇಷ್ಟಪಡಲ್ಲ. ಆ ಥರ ಮಾಡಿಟ್ಬಿಟ್ಟಿದ್ದೀವಿ. ಅವರಲ್ಲಿ ರಿಕ್ವೆಸ್ಟ್ ಏನಂದರೆ ಅದನ್ನೇ ಇನ್ನೊಂದು ರೀತಿ ಯೋಚನೆ ಮಾಡಿ, ಒಂದು ಸಣ್ಣ ಕೆಲಸನೂ ಕೊಡಿ. ಆ ಹುಡುಗರುಗಳಿಗೆ ದುಡ್ಡು ಕೊಡ್ತಿರಲ್ಲ, ಒಂದು ಸಣ್ಣ ಕೆಲಸ ಕೊಡಿ. ತುಂಬ ಕೆಲಸಗಳಿರುತ್ತೆ, ಪೊಲೀಸ್ ಕೆಲಸ ಇರುತ್ತೆ, ಟ್ರಾಫಿಕ್ ಕೆಲಸ ಇರುತ್ತೆ. ಒಂದೇನೋ ಸ್ಟೈಫಂಡ್ ಥರ ಕೊಡಿ. ಅದನ್ನೇ ಒಂದು ಸಣ್ಣ ಕೆಲಸನೂ ಕೊಡಿ. ಸಿವಿಕ್ ಸೆನ್ಸ್ಗಳು ಬರುತ್ತೆ ಹುಡುಗರುಗಳಿಗೆ. ಆ ಥರ ಗೌರ್ಮೆಂಟಲ್ಲಿ ಸಿಕ್ಕಾಪಟ್ಟೆ ಕೆಲಸಗಳಿದ್ದಾವೆ, ಸಮಾಜದಲ್ಲಿ ಆಗಬೇಕಾದ್ರೆ ಕೆಲಸ. ಅದಕ್ಕೆಲ್ಲ ತೊಡಗಿಸ್ಕೊಳ್ಳಿ. ಲೇಡೀಸ್ಗೂ ಅಷ್ಟೇ. ಅವಾಗ ಏನಾಗುತ್ತೆ ಅಂದರೆ ಅಲ್ಲಿ ಇನ್ನೊಂದು ರೀತಿ ಇದಾಗುತ್ತೆ. ಬಟ್ ಏನಂದರೆ ಏನೇ ಮಾಡಿದ್ರು ಕೂಡ ನೀವು ಎಲೆಕ್ಷನ್ ಮುಂಚೆ ಆಮಿಷಗಳು ಒಡ್ಡೋದನ್ನು ನೀವು ಒಪ್ಪಬೇಡಿ ಅಂತ ವೋಟರ್ಸ್ಗೆ. ಓಕೆ, ಏನು ಹೇಳಿ, ನಾನು ಅದು ಕೊಡ್ತೀನಿ ಅನ್ನೋದಕ್ಕೆ ವೋಟ್ ಹಾಕ್ಬೇಡಿ, ಇದು ಕೊಡ್ತೀನಿ ಅನ್ನೋದಕ್ಕೆ ವೋಟ್ ಹಾಕ್ಬೇಡಿ. ನನ್ನ ಪ್ರಕಾರ ನೀವು ಹೆಂಗೆ ಕೆಲಸ ಮಾಡ್ತೀನಿ ಅನ್ನೋದಕ್ಕೆ ವೋಟ್ ಹಾಕಿ. ಓಕೆ, ಆಮೇಲೆ ನೀವೇ ಕೇಳಿ ಅವನಿಗೆ, ನನಗಿದು ಬೇಕಪ್ಪ ಅಂತ ಕೇಳಿ. ನಿಮ್ಮ ದುಡ್ಡದು. ಅರ್ಥ ಆಯ್ತು? ಕರೆಕ್ಟ್ ಸರ್, ಕರೆಕ್ಟ್. ಆ ಒಂದು ಅಧಿಕಾರ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ ಅಂತ ಕೇಳ್ತೀನಿ. ಜನಕೇಂದ್ರಿತವಾದಂಥ ಒಂದು ಆಡಳಿತ ವ್ಯವಸ್ಥೆ ಬರಬೇಕು ಅಂತ ಅಷ್ಟೇ. ಕೊನೆಯದಾಗಿ 2 ಪ್ರಶ್ನೆಗಳು ಸರ್. ಏನು ನಾವು ಜಾಸ್ತಿ ಇಂಟರ್ವ್ಯೂ ಮಾಡಬೇಕು ಅಂತಲೇ ಇಲ್ಲ, ಪ್ರಜಾಕೀಯ ಅನ್ನುವಂಥ ಆ್ಯಪನ್ನು ಓಪನ್ ಮಾಡಿದರೆ ನಮಗೆಲ್ಲನೂ ಗೊತ್ತಾಗುತ್ತೆ. ಮತ್ತು ನೀವು ಹೇಳ್ತಿರೋದು ನಾನು ಜನರ ಹತ್ರ ಬರೋದಲ್ಲ, ನಾಯಕ ಅಲ್ಲೇ ಇದ್ದಾನೆ, ಅಲ್ಲೇ ಸೃಷ್ಟಿಯಾಗಿ ಇದ್ರ ಮೂಲಕ ಮುಂದುವರಿಯಿರಿ ಅಂತ ಹೇಳೋದು. ಸೊ ಈ ರೀತಿಯ ಒಂದು ಸಿಸ್ಟಮ್ ನಾವಿರುವ ಕಡೆ ಅಥವಾ ನಮ್ಮ ಊರಿನಲ್ಲಿ ಬದಲಾವಣೆ
ಕಂಡುಕೊಳ್ಳೋದಕ್ಕೆ ಅತಿ ಶೀಘ್ರವಾಗಿ ಸಾಧ್ಯ ಇದೆಯಾ ಅಥವಾ ಒಂದಷ್ಟು ವರ್ಷಗಳು ಇದೆಲ್ಲ ಕಂಪ್ಲೀಟ್ ಆಗಿ ಡಿಸೈಡ್ ಮಾಡಿದ್ರೆ ನೀವು 5 ವರ್ಷ ನಾನು ಇದನ್ನ ಮಾಡಲ್ಲ ಅಂದ್ರೆ 5 ವರ್ಷ ಆಗುತ್ತೆ. ಓಕೆ 5 ನಿಮಿಷದಲ್ಲಿ ಮಾಡಿದ್ರೆ ಪ್ರತಿಯೊಂದು ಕೂಡ ನಾವೇ ಅಲ್ವಾ ಇವರೇ ನಮ್ಮ ದೇಶ ಅಲ್ವಾ ಇದು? ಹೌದು, ಇದು ನನ್ನ ಒಬ್ಬಂದೇನ ದೇಶ ಅಲ್ಲ. ಅಲ್ವಾ? ನಿಮ್ಮ ದೇಶ, ಹೌದು, ನಿಮ್ಮ ಫ್ಯೂಚರ್, ನಿಮ್ಮ ಮಕ್ಕಳ ಫ್ಯೂಚರ್, Okay. ನಿಮ್ಮ ಫ್ಯಾಮಿಲಿ ಫ್ಯೂಚರ್, ಎಲ್ಲರದ್ದು ಫ್ಯೂಚರ್ ಇದೆ ಇಲ್ಲಿ. ಓಕೆ ಎಲ್ಲರೂ ಸಣ್ಣ ಸಣ್ಣ ಕಾಂಟ್ರಿಬ್ಯೂಷನ್ ಮಾಡಲೇಬೇಕು. ಓಕೆ ಕಾಂಟ್ರಿಬ್ಯೂಷನ್ ನಾನು ದುಡ್ಡು ಕೇಳ್ತಿಲ್ಲ, ಇನ್ನೊಂದು ಕೇಳ್ತಿಲ್ಲ, Okay. ನೀವೇನೋ ಹಣ ಹೂಡಿ ಅಂತಲೂ ಕೇಳ್ತಾ ಇಲ್ಲ. ಒಂದು ಮೊಬೈಲ್ ನಿಮ್ಮ ಕೈಯಲ್ಲಿದೆ, ಒಂದು ವಿಡಿಯೋ ಮಾಡಿ, ಒಂದು ರೀಲ್ಸ್ ಮಾಡಿ, 4 ಜನಕ್ಕೆ ತಿಳಿಸಿ, ಇದನ್ನು ವಿಚಾರನ ಕರೆಕ್ಟಾಗಿ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಪ್ರಜಾಕ್ಕೆ ಆ್ಯಪ್ ಇದೆ, ಬೇಕಾದ್ರೆ ವೋಟರ್ ಆಗಿ ಬನ್ನಿ, ಆಸ್ಪಿರೆಂಟ್ ಆಗಿ ಬನ್ನಿ ಅಂತ ಹೇಳ್ತೀನಿ. ಓಕೆ, ಅಂದರೆ ಬದಲಾವಣೆ ನಮ್ಮ ಕೈಯಲ್ಲೇ ಇದೆ, ನಮ್ಮ ಮೊಬೈಲಲ್ಲೇ ಇದೆ. ಸೋಷಿಯಲ್ ಮೀಡಿಯಾದಿಂದ ಏನು ಆಗಲ್ಲ ಅಂತ ತಿಳ್ಕೊಳ್ಬೇಡಿ, ಎಲ್ಲನೂ ಅದರಿಂದ ಆಗುತ್ತೆ. ಒಳ್ಳೆ ವಿಚಾರನೂ ಸ್ಪ್ರೆಡ್ ಮಾಡೋಕ್ಕಾಗುತ್ತೆ, ಕೆಟ್ಟದ್ದು ಆಗುತ್ತೆ. ಸೊ ನಾವು ಒಳ್ಳೆಯದಾಗಿ ಪ್ರಜಾಕೀಯ ನಮ್ಮದು ಅನ್ನೋದನ್ನು ನಾವು ಹೆಜ್ಜೆ ಮುಂದಿಡೋಣ ಅಂತ ಹೇಳೋದೇ ಮಾತುಕತೆ. ಸರ್ ಮತ್ತೆ ಸಿಗೋಣ ಸರ್. ಮತ್ತೊಂದು ಸಲ ನಿಮ್ಮನ್ನು ನಮ್ಮ ರಾಜ್ಯ ಮತ್ತೆ ಹೇಳ್ತೀನಿ ಅಂತ ಬೇಜಾರಾಗಬೇಡಿ. ಈ ಪ್ರಜಾಕೀಯದ ಮೂಲಕ ಎಲ್ಲ ನಾಯಕರು ಅವರವರ ಊರಲ್ಲಿ ಸೃಷ್ಟಿ ಆಗ್ತಾರೆ. ಓಕೆ, ಒಬ್ಬರು ಕೆಲಸಗಾರರು ಸೃಷ್ಟಿ ಆಗ್ತಾರೆ, ಸೇವಕರು ಸೃಷ್ಟಿ ಆಗ್ತಾರೆ. ಅವರಿಗೊಬ್ಬ ದೊಡ್ಡ ಸೇವಕರಾಗಿ ನೀವು ಬೇಕು ಅಂತ ಜನರು ಹೇಳಿದರೆ ಏನು ಮಾಡ್ತೀರಾ ಅಂತ? ಖಂಡಿತ ನೀವೇನಾರ ಅದನ್ನು ಬಯಸಿದ್ರೆ ನಾನು ಆ ಕೆಲಸ ಮಾಡೋಕ್ಕೆ ರೆಡಿ. ಓಕೆ, ಬಟ್ ನೀವು ಗೆಲ್ತೀರಾ ಅಂತ ನನಗೆ ಕಾನ್ಫಿಡೆನ್ಸ್ ಬರಬೇಕು. ನೀವು ಅದೇನೋ ಮಾಡ್ತಾ ಇದ್ದೀರಾ, ಪ್ರಯತ್ನ ಪಡ್ತೀರಾ ಅಂದರೆ ನಾನು ನಿಮ್ಮ ಜೊತೆ ರೆಡಿ. ಓಕೆ, ಆ ದಿನಗಳು ಬೇಗ ಬರಲಿ ಸರ್. ನಾನು ನಂಬುವಂಥ ದೈವಿಕ ಶಕ್ತಿಗಳ ಜೊತೆ ಬೇಡ್ತೀನಿ. ಮತ್ತು ನಿಮಗೆ ದೇವರ ಆಯುಷ್ ಆರೋಗ್ಯ ಭಾಗ್ಯ ಎಲ್ಲ ಕೊಡಲಿ. ಸಿಗೋಣ ಸರ್ ಮತ್ತೊಮ್ಮೆ. ತುಂಬ ಥ್ಯಾಂಕ್ ಯು ಸೊ ಮಚ್, ಧನ್ಯವಾದ.